ಹಲೋ, ಗುಡ್ ಮಾರ್ನಿಂಗ್. ಡೇ 75ನ ಸೆಕೆಂಡ್ ಡೇ. ಮಾರ್ನಿಂಗು 4 o'clock ಎದ್ದೆ. ಎಲ್ಲ ಕೆಲಸ ಮಾಡಿ ಹೋಗ್ತಿದ್ದೀನಿ. ವ್ಯೂ ಚೆನ್ನಾಗಿತ್ತು ಅಂದ್ಬಿಟ್ಟು ವೀಡಿಯೋ ಮಾಡಿದೆ. ಇದು ಫೈನಲಿ ನಾನು ಪಾರ್ಕಿಂಗ್ ತಲುಪಲೆ ಹೇಳಿದ್ದೆ ನಿನ್ನೆ. ಪಾರ್ಕಿಂಗಿಂದ ಲೈಕ್ ನಮ್ಮ ಸ್ಟೋರಿಗೆ ತುಂಬ ದೂರ ಇದೆ, ತುಂಬ ದೂರ ನಡ್ಕೊಂಡು ಹೋಗ್ಬೇಕು. ಸೊ ಪಾರ್ಕಿಂಗ್ ತಲುಪ್ರಿ. ಇದು ನಮ್ಮ ಸ್ಟೋರು. ಏನೋ ಒಂದು 5 ನಿಮಿಷ ಕೂತ್ಕೊಂಡ್ರೆ ಏನೋ ಒಂಥರ ಸಮಾಧಾನ ನಮ್ಮ ಸ್ಟೋರಲ್ಲಿ. ಸೊ ಕೂತ್ಕೊಂಡು ಮತ್ತೆ ಜಾಯ್ನ್ ಆಗೋ ಟೈಮಲ್ಲಿ ನಾನು ಯಾವಾಗಲೂ ಬ್ಲ್ಯಾಕ್ ಕಾಫಿ ಕುಡಿತೀನಿ. ಬ್ಲ್ಯಾಕ್ ಕಾಫಿ ವಿತ್ ಲೆಮನ್. ಇದು ನನ್ನ ಡೇ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಾನು 2 ಚಪಾತಿ, ಒಂದು ಮಾವಿನ ಹಣ್ಣು ತೊಗೊಂಡಿದ್ದೆ. ಚಪಾತಿಗೆ ಸ್ವಲ್ಪ ಸೋಯಾ ಇತ್ತು. ನನ್ನ ಫ್ರೆಂಡ್ ಒಂದು ಇಡ್ಲಿ ಕೊಟ್ಟರು, ಸ್ಮಾಲ್ ಇಡ್ಲಿ ತಿಂದೆ. ಇದು ನನ್ನ ಬ್ರೇಕ್ಫಾಸ್ಟ್ ಇವತ್ತು ಕಂಪ್ಲೀಟ್ ಆಯಿತು. ಇನ್ನು ನಾನು ಬರಬೇಕಾದ್ರೆ ಯಾವಾಗಲೂ ಒಂದೊಂದ್ಸರಿ 12 o'clock ಕುಡಿತೀನಿ, ಇಲ್ಲಾಂದರೆ 3 o'clock ಕುಡಿತೀನಿ. ನಾನು ಯಾವಾಗಲೂ ಒಂದು ಓಟ್ ಮಿಲ್ಕ್ ಫಿಲ್ಟ್ರ್ ಕಾಫಿ ಕುಡಿತೀನಿ. ಐಸ್ ಫಿಲ್ಟ್ರ್ ಕಾಫಿ ಓಟ್ ಮಿಲ್ಕಲ್ಲಿ ವೆರಿ ಲೆಸ್ ಶುಗರ್ ಇರುತ್ತೆ. ಇವಳಪ್ಪ ನನ್ನ ಫ್ರೆಂಡ್, ಇವಳು ಸ್ಯಾಂಡ್ವಿಚ್ ತಿಂತಾಳೆ, ರ್ಯಾಪ್ ತಿಂತಾಳೆ, ಎಲ್ಲ ತಿಂತಾ ಇರ್ತಾಳೆ. ಲೈಕು ಫ್ಯಾಟು ಆಗಲ್ಲ, ಸಣ್ಣನೂ ಆಗಲ್ಲ, ಹಾಗೆ ಇರ್ತಾಳೆ. ನಾನೇನಾನ ಸ್ವಲ್ಪ ತಿಂದರೆ ಸಾಕು, ನನ್ನ ಫೇಸಿಂದ ಹಿಡಿದು ಬಾಡಿನೇ ಸ್ವಲ್ಪ ಗೇನ್ ಆಗಿಬಿಡುತ್ತೆ. ಇನ್ನು ಈ ಜಿಮ್ಮಿಗೆ ಬಂದೆ. ಈವ್ನಿಂಗ್ ಜಿಮ್ಮಲ್ಲಿ ವರ್ಕೌಟ್ ಜಾಸ್ತಿ ಮಾಡಬೇಕು ಅಂದ್ಕೊಂಡು ಹೋಗಿದ್ದೀನಿ. ನೋಡಿ, ಇದೆ ನಮ್ಮ ಜಿಮ್ಮು. ವರ್ಕೌಟು ಪಿಕ್ಚರ್ ಹಾಕೋಕ್ಕಾಗ್ತಿಲ್ಲ. ನಾಳೆಯಿಂದ ಟ್ರೈ ಮಾಡ್ತೀನಿ, ಏನೇನು ವರ್ಕೌಟ್ ಮಾಡ್ತೀನಿ. ಬಿಕಾಸ್ ನಂಗೆ ಅದು ಕರೆಕ್ಟಾಗಿ ನೇಮ್ಸ್ ಎಲ್ಲ ಗೊತ್ತಿಲ್ಲ. ಅವ್ರ ಹತ್ರ ತಿಳ್ಕೊತ ನೇಮ್ಸ್ ವಿತ್ ವರ್ಕೌಟ್ ಹಾಕೋಣ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಮೈ ನೋಡ್ತಾ ಇತ್ತು, ಆದರೂ ವರ್ಕೌಟ್ ಮಾಡಿದೆ. ಇವತ್ತು 3 ಲೀಟರ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಜಿಮ್ಮಲ್ಲೇ ನಾನು 2 ಲೀಟರ್ ಕಂಪ್ಲೀಟ್ ಮಾಡಿದೆ. ಕಡೆಗೆ ವರ್ಕೌಟ್ ಮುಗಿತ್ತು. ಸೊ ಮನೇಲಿ ಸಿಗ್ತೀನಿ. ಇನ್ನು ನೈಟ್ ನಾನು ಡಿನ್ನರ್ ಬಂದುಬಿಟ್ಟು 2 ಚಪಾತಿ ತಿಂದೆ. 2 ಚಪಾತಿ ತಿಂದ್ಬಿಟ್ಟು ಜಾಸ್ತಿ ವೆಜಿಟೇಬಲ್ ತಿನ್ನು ಅಂತಂದರು ಸರು ಜಿಮ್ಮಲ್ಲಿ. ಸೊ ಜಾಸ್ತಿ ವೆಜಿಟೇಬಲು 2 ಸ್ಮಾಲ್ ಚಪಾತಿ ವಿತ್ ದಾಲ್ ತೊಗೊಂಡಿದ್ದೀನಿ. ಆಮೇಲೆ ಲೈಕ್ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕು ಅಂದ್ಬಿಟ್ಟು ಮತ್ತು ಒಂದು ಫುಲ್ಲು ಬಾಟ್ಲನ್ನ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡು ಬಾಟ್ಲಲ್ಲಿ ಇಟ್ಕೊಂಡೆ. ಇನ್ನು ಮಲ್ಕೊಳ್ಳೋ ಟೈಮಲ್ಲಿ ನಾನು ಯಾವಾಗಲೂ ನನಗೆ ಎಷ್ಟಾಗುತ್ತೋ ಅಷ್ಟು ಹಾಟ್ ವಾಟರ್ ಕುಡಿತೀನಿ. ಒಂದ್ಸಲ ಲೆಮನ್ ಹಾಕ್ತೀನಿ. ಸೊ ಇದು ನನ್ನ ಡೇ 75ನ ಸೆಕೆಂಡ್ ಡೇ. ಐ ಹೋಪ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು. ರಿಸಲ್ಟ್ಗೆ ಕಾಯ್ತಾ ಇದ್ದೀನಿ. ನಾನು 75 ಡೇಸ್ ಆದಮೇಲೆ ಹೇಗಿರುತ್ತೆ ಅಂದ್ಬಿಟ್ಟು.